ಈಗ ಎಲ್ಲ ಕೆ.ಸಿ.ಟಿ ವಿದ್ಯಾರ್ಥಿಗಳೂ ಸಹ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್‌ಗೋಸ್ಕರ ವೆಯ್ಟ್ ಮಾಡ್ತಿದ್ರ. ಸೊ ಒನ್ಸ್ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಅಂತ ಹೇಳಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಇನ್ನೇನು ಕೆ.ಇ ಕಡೆಯಿಂದ ಅನೌನ್ಸ್ ಮಾಡ್ತಾರೆ. ಒನ್ಸ್ ಅನೌನ್ಸ್ ಮಾಡಿದ ನಂತರ ನೆಕ್ಸ್ಟ್ ಪ್ರೋಸೆಸ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಬಗ್ಗೆ ನೀವು ತಿಳ್ಕೊಂಡ್ಲೇಬೇಕಾಗಿರುತ್ತೆ. ಯಾಕೆ ಅಂತಂದರೆ ಇದು ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ. ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗ್ತಕ್ಕಂಥ ಸೀಟ್ಗೆ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಂತಂದ್ರೆ, ಒಂದು ಕಾಲೇಜ್ ಬೇಡ ಅಂತಿದ್ರೆ, ಇನ್ ಕೇಸ್ ಡಿಲೀಟ್ ಮಾಡಬೇಕಂತಿದ್ರೆ, ಏನೇ ಒಂದು ಪ್ರೋಸೆಸ್ ಮಾಡಬೇಕಂತನೂ ಸಹ ನೀವು ಚಾಯ್ಸ್ ಎಂಟ್ರಿ ಮೂಲಕನೇ ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಚಾಯ್ಸ್ ಎಂಟ್ರಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್, ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ನಿಮ್ಮ ಒಂದು ಕೌನ್ಸಿಲಿಂಗಲ್ಲಿ. ಹಾಗಾಗಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ಮೂಲಕ ನೀವು ತಿಳ್ಕೊಬೋದಾಗಿರುತ್ತೆ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ. ನಿಮಗೆ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಾದ ನಂತರ ನಿಮಗೆ 4 ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳಿ ಪ್ರತಿಯೊಂದು ಚಾಯ್ಸ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಿದ್ದೀನಿ. ಈಗ ಮೊದಲಿಗೆ ಚಾಯ್ಸ್ 1 ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳೋದಾದರೆ, ಚಾಯ್ಸ್ 1 ಅಂತಂದರೆ ಈಗ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ ಆಗಿದೆ. ಆ ಒಂದು ಅಲಾಟ್ ಆಗಿರ್ತಕ್ಕಂತಹ ಕಾಲೇಜು ನಿಮಗೆ ತುಂಬಾ ಇಷ್ಟ ಇದೆ. ನಿಮ್ಮ ಪ್ರಿಯಾರಿಟೀಸಲ್ಲಿ ಸ್ಟಾರ್ಟಿಂಗ್ 1 to 10 ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿದ್ದರೆ ನಿಮಗೆ ತುಂಬ ಇಷ್ಟ ಇರುತ್ತಲ್ವ, ಆ ಒಂದು ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿ. ಹಾಗಾಗಿ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ ಇಷ್ಟ ಆಗಿದ್ದರೆ, ಇಲ್ಲ ನನಗೆ ಇದೇ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಬೇಕೇ ಬೇಕು ಅಂತ, ಅದೇ ಒಂದು ಕಾಲೇಜಲ್ಲಿ ನೀವು ಕೋರ್ಸನ್ನು ಮಾಡಬೇಕು ಅಂತಿದ್ರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ. ಅಡ್ಮಿಷನ್ ಆಗಬೇಕಾಗಿರುತ್ತೆ ಆ ಒಂದು ಕಾಲೇಜ್ಗೆ. ಫೀಸನ್ನು ಪೇ ಮಾಡಬೇಕು. ಫೀಸ್ ಪೇ ಮಾಡೋದಕ್ಕಿಂತ ಮೊದಲು ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಚಲನ್ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಕೆ.ಇನೇ ತಿಳಿಸ್ತಾರೆ, ಕೆ.ಇ ಅವರೇ ಕೊಡ್ತಾರೆ ಚಲನನ್ನು. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಪ್ರಿಂಟೌಟನ್ನು ತಗೋಬೇಕಾಗಿರುತ್ತೆ. ಆ ಒಂದು ಚಲನಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ನಿಮ್ಮ ನೇಮ್ ಏನು, ಮತ್ತು ನಿಮಗೆ ಎಷ್ಟು ರ್ಯಾಂಕ್ ಬಂದಿದೆ, ಫೀಸ್ ಎಷ್ಟು, ಈ ಎಲ್ಲ ಮಾಹಿತಿ ಚಲನಲ್ಲಿ ಇರುತ್ತೆ. ಹಾಗಾಗಿ ಚಲನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟನ್ನು ತಗೊಂಡ ನಂತರ ಬ್ಯಾಂಕ್ಗೆ ಹೋಗಿ ನೀವು ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ಒನ್ಸ್ ನೀವು ಫೀಸನ್ನು ಪೇ ಮಾಡಿದ ನಂತರ 2 ಅಥವಾ 3 ಗಂಟೆಯಲ್ಲಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಹೇಳಿ ನೀಡಲಾಗುತ್ತೆ ಕೆ.ಇ ಅವರ ವೆಬ್ಬಲ್ಲಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಈ ಒಂದು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನೀಟಾಗಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನಿಮಗೆ ಆ ಒಂದು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಯಾವ ಡೇಟ್ಗೆ ಹೋಗಿ ನೀವು ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ಗೆ ಯಾವ ಡೇಟ್ಗೆ ನೀವು ಹೋಗಿ ರಿಪೋರ್ಟಿಂಗನ್ನು ಮಾಡ್ಕೋಬೇಕಾಗಿರುತ್ತೆ, ಈ ಒಂದು ಮಾಹಿತಿಯನ್ನು ಸಹ ತಿಳಿಸಿರ್ತಾರೆ. ಓಕೆನಾ. ಆ ಒಂದು ಡೇಟ್ನ ಒಳಗಡೆ ನೀವು ಹೋಗಿ ಕಾಲೇಜಲ್ಲಿ ರಿಪೋರ್ಟಿಂಗನ್ನು ಮಾಡ್ಕೋಬೇಕು. ರಿಪೋರ್ಟಿಂಗ್ ಮಾಡ್ಕೊಳ್ಳುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಅಡ್ಮಿಷನ್ ಆರ್ಡರನ್ನು ಕೊಡ್ತಾರೆ. ಓಕೆನಾ. ಇದನ್ನು ಅಡ್ಮಿಷನ್ ಆರ್ಡರ್ ಇದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಆಗಿರುತ್ತೆ. ಅದು ನೆಕ್ಸ್ಟ್ ನೀವು ಎಜುಕೇಷನ್ ಲೋನನ್ನು ಮಾಡಿಸ್ಕೋಬೇಕಂತಿದ್ರೆ, ಅಥವಾ ಸ್ಕಾಲರ್ಶಿಪ್ಸ್ಗಳಿಗೆ SSP, NSP ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕೋದಕ್ಕೆ ನಿಮಗೆ ಈ ಒಂದು ಅಡ್ಮಿಷನ್ ಆರ್ಡರು ಬೇಕಾಗಿರುತ್ತೆ. ಹಾಗಾಗಿ ಇಷ್ಟು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ಇಷ್ಟ ಇದೆ, ಅಡ್ಮಿಷನ್ ಆಗಬೇಕು ಅಂತಿದ್ರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಅಡ್ಮಿಷನನ್ನು ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಚಾಯ್ಸ್ 2 ಅಂತಂದರೆ ಏನು ಅಂತ ಹೇಳಿ ತಿಳ್ಕೊತಾ ಹೋಗೋಣ. ಚಾಯ್ಸ್ 2 ಅಂತಂದರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ ನೋಡಿ ಕಾಲೇಜು, ಆ ಒಂದು ಕಾಲೇಜ್ ಇಷ್ಟ ಇದೆ, ಬಟ್ ಅದಕ್ಕಿಂತ ಇನ್ನೂ ಬೆಟರ್ ಆಗಿರ್ತಕ್ಕಂಥ ಕಾಲೇಜ್. ಫಾರ್ ಎಕ್ಸಾಂಪಲ್ ನಿಮಗೀಗ ನಿಮ್ಮ ಒಂದು ಆಪ್ಷನ್ ಲಿಸ್ಟಲ್ಲಿ ಒಂದು 28th ಕಾಲೇಜ್ ಅಲಾಟ್ ಆಗಿದೆ ಫಸ್ಟ್ ರೌಂಡಲ್ಲಿ. ನನಗೊಂದು 15th ಕಾಲೇಜ್ ಬೇಕು, 14th ಕಾಲೇಜ್ ಬೇಕು ಅಂತಿದ್ರೆ, ನೀವು ಮೇ ಬಿ ಈಗ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೆಕೆಂಡ್ ರೌಂಡಲ್ಲಿ ಇನ್ ಕೇಸ್ ಯಾವುದಾದ್ರೂ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜಿನ ಹೋಲ್ಡಲ್ಲಿ ಇಟ್ಕೊಂಡು ಅಂತಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ಹೋಲ್ಡ್ ಆಗಿರುತ್ತೆ.
ಸೆಕೆಂಡ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂತಂದರೆ ಏನು ಮಾಡೋದು? ಫಸ್ಟ್ ರೌಂಡಲ್ಲಿ ಹೇಗೋ ಸಿಕ್ಕಿತ್ತಲ್ಲ, ಅದೇ ಒಂದು ಕಾಲೇಜ್ನ ಹೋಲ್ಡಲ್ಲಿ ಇತ್ತಲ್ವಾ, ಆ ಒಂದು ಕಾಲೇಜ್ಗೆ ನೀವು ಅಡ್ಮಿಷನನ್ನು ಪಡ್ಕೋಬೋದಾಗಿರುತ್ತೆ. ಅಥವಾ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಏನಾದರೂ ಸಿಕ್ಕಿದ್ರೆ ನಿಮಗೆ, ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತಲ್ಲ ಕಾಲೇಜ್, ಅದು ಆಟೋಮೆಟಿಕಲಿ ಡಿಲೀಟ್ ಆಗಿಬಿಡುತ್ತೆ. ಓಕೆನಾ? ಸೊ ಸೆಕೆಂಡ್ ರೌಂಡಲ್ಲಿ ಸಿಗ್ತಕ್ಕಂಥ ಕಾಲೇಜ್ ಯಾವ ರೀತಿ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿರೋ ರೀತಿ 28th ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದ್ರೆ, ಸೆಕೆಂಡ್ ರೌಂಡಲ್ಲಿ 1 to 27 ಕಾಲೇಜಸಲ್ಲಿ ನಿಮ್ಮ ರ್ಯಾಂಕ್ಗೆ ಅಲಾಟ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ KE ಕಡೆಯಿಂದ ಚೆಕ್ ಮಾಡ್ತಾರೆ. ಅಲಾಟ್ ಮಾಡೋ ರೀತಿ ಇದ್ದರೆ ಮಾಡ್ತಾರೆ, ಇಲ್ಲ ಅಂತಂದರೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತಲ್ಲ ಸೀಟು, ಅದಕ್ಕೆ ನೀವು ಬೇಕಿದ್ದರೆ ಅಡ್ಮಿಷನನ್ನು ಪಡ್ಕೋಬೋದಾಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ರೆ ಫಸ್ಟ್ ರೌಂಡಲ್ಲಿ ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೀಟು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಆವಾಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಸೀಟ್ಗೆ ನೀವು ಹೋಗಿ ಅಡ್ಮಿಷನನ್ನು ಆಗಬೇಕಾಗಿರುತ್ತೆ. ಇದು ಚಾಯ್ಸ್ 2ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಚಾಯ್ಸ್ 3 ಅಂತಂದರೆ ಏನು? ಚಾಯ್ಸ್ 3 ಏನಿಲ್ಲ, ಸಿಂಪಲ್ ಆಗೇ ಇರುತ್ತೆ. ಏನು ಅಂತಂದರೆ, ವಿದ್ಯಾರ್ಥಿಗಳು ನೀವೇನಾದರೂ ನಿಮ್ಮೊಂದು ಆಪ್ಷನ್ ಟ್ರೀ ಲಿಸ್ಟಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಆವಾಗ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ಒಂದು ಕಾಲೇಜ್ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಆ್ಯಡ್ ಮಾಡಬಾರ್ದಾಗಿರುತ್ತಲ್ವಾ. ಹಾಗಾಗಿ ಚಾಯ್ಸ್ 3 ಅಂತಂದರೆ ಅದೇ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜೇ ಇಷ್ಟ ಇಲ್ಲ, ಅದನ್ನು ನಿಮ್ಮ ಆಪ್ಷನ್ ಟ್ರೀ ಲಿಸ್ಟಿಂದ ಆಗ ಡಿಲೀಟ್ ಮಾಡೋದು ಮಾಡ್ತಿದ್ರೆ, ಈಗ ಅದನ್ನು ನೀವು ಡಿಲೀಟ್ ಮಾಡ್ಬೋದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ ಡಿಲೀಟ್ ಆಗುತ್ತೆ. ಅದು ಸಹ ನಿಮ್ಮ ಒಂದು ಆಪ್ಷನ್ ಟ್ರೀ ಲಿಸ್ಟಿಂದ ಒಂದು ಪ್ರಿಯಾರಿಟಿನೇ ಡಿಲೀಟ್ ಮಾಡ್ತಾರೆ KE ಕಡೆಯಿಂದ. ಓಕೆನಾ? ಯಾವ ಕಾಲೇಜ್ ಅಲಾಟ್ ಆಗಿತ್ತೋ ಆ ಒಂದು ಕಾಲೇಜ್ನ ರಿಮೂವ್ ಮಾಡ್ತಾರೆ ನಿಮ್ಮ ಒಂದು ಆಪ್ಷನ್ ಟ್ರೀ ಲಿಸ್ಟಿಂದ, ನೀವೇನಾದರೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ಚಾಯ್ಸ್ ಎಂಟ್ರಿಯಲ್ಲಿ. ಓಕೆನಾ? ಸೊ ತುಂಬ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡೋದಿಲ್ಲ, ಬಿಕಾಸ್ ಅದೇ ಆಪ್ಷನ್ ಟ್ರೀ ಕರೆಕ್ಟಾಗಿ ಮಾಡಿರೋರು ಚಾಯ್ಸ್ ಸೆಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆನಾ? ಯಾಕೆಂತಂದರೆ ನಿಮ್ಗೆ ಇಷ್ಟ ಇರೋ ಕಾಲೇಜಸ್ಸನ್ನೇ ನೀವು ಆಪ್ಷನ್ ಟ್ರೀ ಲಿಸ್ಟಲ್ಲಿ ಆ್ಯಡ್ ಮಾಡಿ ಅಂತ ಹೇಳಿ ಈ ಹಿಂದೆನೇ ಹೇಳಿದ್ವಿ. ಸೊ ಹಾಗಾಗಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಕ್ಕಂಥವ್ರು, ಗೊತ್ತಾಯ್ತಲ್ಲ, ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ ಇಷ್ಟ ಇಲ್ಲ, ಆ ಒಂದು ಕಾಲೇಜು ಆಪ್ಷನ್ ಟ್ರೀ ಲಿಸ್ಟಲ್ಲಿ ಬೇಡ ಅಂತಿದ್ರೆ ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಒಂದು ಕಾಲೇಜನ್ನ ರಿಮೂವ್ ಮಾಡ್ತಾರೆ ನಿಮ್ಮ ಒಂದು ಆಪ್ಷನ್ ಟ್ರೀ ಲಿಸ್ಟಿಂದ. ಕೊನೆಯದಾಗಿ ಚಾಯ್ಸ್ 4 ಅಂತಂದರೆ, ನಿಮಗೆ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ನೀವೇನಾದರೂ ಮ್ಯಾನೇಜ್ಮೆಂಟ್ ಸೀಟ್ ಮೂಲಕ ಹೋಗ್ತೀನಿ, ನನಗೆ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಎಕ್ಸಿಟ್ ಮಾಡೋದಕ್ಕೆ ಚಾಯ್ಸ್ 4ಅನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಚಾಯ್ಸ್ 4ಅನ್ನು ನೀವೇನಾದರೂ ಕ್ಲಿಕ್ ಮಾಡಿದ್ರೆ, ಇಟ್ ಮೀನ್ಸ್ ಚಾಯ್ಸ್ 4ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಕೌನ್ಸ್ಲಿಂಗಿಂದ ನೀವು ಎಕ್ಸಿಟ್ ಆಗ್ತೀರಾ. ಇದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ನ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.